ಅದ್ಭುತವಾದಂತಹ ವಿಷಯ. ಹೇಗೆ ರಾಮ ಮತ್ತು ರಾಮ ಆ ಸಾಧಕಳಾದಂತಹ ಸೀತೆಯನ್ನ ಮೇಲೆತ್ತುವಂತಹ ಪ್ರಯತ್ನ ಮಾಡಿ 13 ವರ್ಷ ಆಗಿ ಒಂದೇ ಒಂದು ಕಾರಣದಿಂದ ಪತನವಾಗಿ ಬಿದ್ದಿದ್ದಾಳೆ. ಎಲ್ಲವನ್ನ ನೋಡಿದ್ದೀವಿ. ಎಲ್ಲವನ್ನ ನಮ್ಮಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಅಧ್ಯಾತ್ಮ ಸಾಧನೆ ಆತ್ಮಾನ್ವೇಷಣೆಯಡೆಗೆ ಹೇಗೆ ಹೋಗ್ಬೇಕು ಅನ್ನೋದಕ್ಕೆ ಎಲ್ಲವೂ ಕೂಡ ಪಾಠ ಆಗ್ಬೇಕು. ಭರತ ಪಾಠ ಆಗ್ಬೇಕು, ಋಷಿಗಳೊಡನೆ ಆದಂತಹ ಸತ್ಸಂಗಗಳು ಪಾಠ ಆಗ್ಬೇಕು, ರಾಕ್ಷಸ ವಧೆ ಪಾಠ ಆಗ್ಬೇಕು. ಮತ್ತು ನಾವು ದಶರಥನಂತಿರಬಾರ್ದು, ಕೈಕೇಯಿ ಅಂತಿರಬಾರ್ದು, ಮಂಥರೆ ಅಂತಿರಬಾರ್ದು, ಸುಮಂತ್ರನಂತೆ ಇರಬೇಕು, ರಾಮನಂತಿರಬೇಕು, ಸೀತೆಯಂತಿರಬೇಕು. ಆದ್ರೆ ಕೊನೆಗೆ ಸೀತೆಯ ಪತನವಾದಂತೆ ಇರಬಾರದು ಅನ್ನುವಂಥ ದೃಷ್ಟಿಯಲ್ಲಿ ರಾವಣನ ಒಂದು ವಿಚಾರವನ್ನು ತಿಳಿದಿದ್ವಿ. ನಾಳೆ ಇನ್ನೂ ಹೆಚ್ಚು ರಾವಣ ಮತ್ತು ಲಂಕೆ ಇದೆಲ್ಲ ನೋಡಿ ಮುಂದಿನ ಒಂದು ನಾಳೆ ರಾಮ ಪಟ್ಟಾಭಿಷೇಕ ಮಾಡಿಸ್ಬೇಕು ಅಂತ ಆಸೆ ಇದೆ. ನೋಡೋಣ ಪ್ರಶ್ನೆಗಳಿಂದ ಕೇಳಿ. ನಮಸ್ಕಾರ. ನಮಸ್ಕಾರ. ನಾನು ಶಿವಮೊಗ್ಗದಿಂದ ಶಾರದಾ ಅಂತ ಹೇಳಿ. ಈಗ ಕೈಕೇಯಿಗೆ ಭರತನಿಗಿಂತನೂ ರಾಮನ ಮೇಲೆ ಪ್ರೀತಿ ಅಂತ ಹೇಳಿದ್ರಲ್ಲ, ಅಲ್ಲ ಹಾಗಿದೆ, ಹೌದು. ಆದ್ರೆ ಅದು ಎಷ್ಟು ಸರಿ ಅಂತಂತ ಸಮಾನತೆ ಆದ್ರೆ ಹೌದು, ಎಲ್ಲ ಮಕ್ಕಳ ಮೇಲೂ ಸಮಾನ ಪ್ರೀತಿ ಇದೆ ಅಂದ್ರೆ ಹೌದು. ಆದ್ರೆ ತನ್ನ ಮಗನಿಗಿಂತ ರಾಮನ್ ಮೇಲೆ ತುಂಬಾ ಪ್ರೀತಿ ಅಂತ ಹೇಳೋದು ಅದು ಎಷ್ಟು ಸರಿ ಅಂತ ಹೇಳಿ. ಖಂಡಿತ ಹಲವಾರು ಸರಿ ಅನ್ಸುತ್ತೆ. ಎಲ್ಲ ತಾಯಂದ್ರಿಗೆ ಎಲ್ಲರಿಗೂ ಕೂಡ ಸಮಾನತೆ ಇರಬೇಕು, ಎಲ್ಲರಿಗೂ ಕೂಡ ಸಮಾನವಾಗಿ ಪ್ರೀತಿ ಮಾಡ್ಬೇಕು ಅನ್ನೋದು ಥಿಯರಿಟಿಕಲಿ ಕರೆಕ್ಟ್. ಆದ್ರೆ ಮನಸ್ಸಿನಲ್ಲಿ ನಮ್ಮನೆ ನೋಡಿ ಒಂದು ಗುಲಗಂಜಿಯಷ್ಟು ಒಬ್ಬರಿಗಿಂತ ಇನ್ನೊಬ್ರು ಇರಬಹುದು. ಇಲ್ಲಿ ತನ್ನ ಮಗನಿಗಿಂತ ರಾಮನ ಬಗ್ಗೆ ಯಾಕೆ ಒಂದು ಗುಲಗಂಜಿ ಜಾಸ್ತಿ ಇರಬಹುದು, ಯಾಕೆ ಸರಿಯಾ ಅಂತಂದಾಗ ರಾಮಾಯಣದಲ್ಲಿ ಇದೆಲ್ಲ ಈ ಯಾಕೆ ಅನ್ನುವಂತ ವಿಚಾರ ಬರ್ತಾ ಹೋದ್ರು. ರಾಮಾಯಣವನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಹಲವಾರು ಸಂದರ್ಭಗಳಲ್ಲಿ ಭರತ ಮತ್ತು ಶತ್ರುಘ್ನ ತಮ್ಮ ಮಾವನ ಮನೆಗೆ ಅಂದ್ರೆ ಕೈಕೇಯಿಯ ತವರ ಮನೆಯಲ್ಲಿ ಹಲವಾರು ಸಂದರ್ಭಗಳನ್ನು ಕಳೀತಿದ್ರು. ಆದ್ರೆ ರಾಮ ಸದಾ ಅಯೋಧ್ಯೆಯಲ್ಲಿರ್ತಿದ್ದ, ಇಲ್ಲಿ ಕೈಕೇಯಿ ಕೂಡ ಅಯೋಧ್ಯೆಯಲ್ಲಿರ್ತಿದ್ಲು. ಹಾಗಾಗಿ ಪ್ರತಿನಿತ್ಯ ನಮಸ್ಕಾರ ಮಾಡೋದಷ್ಟೇ ಅಲ್ಲ, ತಾಯಿಯ ಯಾವ ಸೇವೆಗಾದ್ರೂ ಕೂಡ ಸದಾ ಇರ್ತಾ ಇದ್ದಂಥವನು ರಾಮ. ಭರತ ಶತ್ರುಘ್ನ ಇದ್ದಾಗ ಅಫ್ಕೋರ್ಸ್ ಮಾಡ್ತಾ ಇದ್ರು. ಆದ್ರೆ ಭರತ ಶತ್ರುಘ್ನ ಇಲ್ಲದಿದ್ದಾಗಲೂ ಕೂಡ ಆ ಒಂದು ಜವಾಬ್ದಾರಿಯನ್ನ ರಾಮ ಮಾಡ್ತಾ ಇದ್ರಿಂದ ಹೆಚ್ಚು ಪ್ರೀತಿ ಇರಬಹುದು. ಅಥವಾ ಅದು ಕವಿ ಕಲ್ಪಿತವಾಗಿ ನನಗೆ ರಾಮ ಅಂದ್ರೆ ಇನ್ನೂ ಹೆಚ್ಚು ಪ್ರೀತಿ ಅಂತ ಹೇಳಿರಬಹುದು, ಸಮನೇ ಇರಬಹುದು. ಬಟ್ ಈ ದೃಷ್ಟಿಯಲ್ಲಿ ನೋಡಿದಾಗ ಸಾಧ್ಯತೆಗಳಿವೆ ಅಂತ. ಅಂದ್ರೆ ಇಚ್ಛಾಶಕ್ತಿಯಲ್ಲಿ ಕೂಡ ತಗೊಂಡಾಗ ಸಿಂಬಾಲಿಸಮ್ ಅಲ್ಲಿ ಇಚ್ಛಾಶಕ್ತಿಗೆ ಅದರಲ್ಲೇ ನಾವು ನೋಡುವ ಎರಡು ರೀತಿಯ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್. ಕನ್ಸ್ಟ್ರಕ್ಟಿವ್ ಇದ್ದಾಗ ಜ್ಞಾನದ ಕಡೆ ಇಚ್ಛೆ ಇದ್ರೂ ಇರಬಹುದು, ಹೆಚ್ಚು ಒಂಚೂರು ಭೋಗದ ಕಡೆ ಕಡಿಮೆನೇ ಇರಬಹುದು. ಆದ್ರೆ ಅದು ಮೇಲು ಕೆಳಗು ಆಗೋ ಸಾಧ್ಯತೆ ಇರುತ್ತೆ. ಹೇಗೆ ಇವಾಗ ಆಯ್ತು ಹಾಗೆ. ಸರ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ. ಬೆಳವಾಡಿ ಪ್ರಸನ್ನ ಅನ್ನುವಂಥವ್ರು ಪ್ರಶ್ನೆಯನ್ನು ಹಾಕಿದ್ದಾರೆ. ಇಫ್ ಶೂರ್ಪನಖಿ ಇಸ್ ದ ಸಿಂಬಲ್ ಆಫ್ ಡಿಸೈರ್, ವೈ ಸೀತಾ ಕಮಿಟೆಡ್ 2 faults of wanting Maricha and sending away Lakshmana after insulting him? Yes. ಶೂರ್ಪಣಖಿ ಇಸ್ ದ ಸಿಂಬಲ್ ಆಫ್ ಡಿಸೈರ್ ಅನ್ನೋದು ಖಂಡಿತ ಹೌದು. ಆದ್ರೆ ಶೂರ್ಪಣಖಿ ಹೊರಗಿನ ಒಂದು ವಿಚಾರದಲ್ಲಿ ಬಂದು ಅವಳಿಗೆ ಡೈರೆಕ್ಟ್ ಆಗಿ ಬರಲಿಲ್ಲ, ರಾಮನ ಕಡೆ ಬಂತು. ಇಟ್ ವಾಸ್ ಅ ಥಿಯರಿಯಲ್ಲಿ ಕಲ್ತಿದ್ದು ಹೌದು ಶೂರ್ಪಣಖಿಯ ಒಂದು ಆ ಸಂದರ್ಭದಲ್ಲಿ ಹಿಂಗಿರಬಾರ್ದು ಅಂತ. ಆದ್ರೆ ಪ್ರಾಕ್ಟಿಕಲ್ ಆಗಿ ಬಂದಾಗ ಥಿಯರಿ ವಿಚಾರ ಕಲ್ತಿದ್ದಾಳೆ, ಸಾಧನೆಯನ್ನು ಇಡೀ ಸತ್ಸಂಗದಲ್ಲೂ ವಿಷಯಗಳನ್ನ ಕೇಳಿದ್ದಾಳೆ. ಇವಳ ಮುಂದೆ ಬಂದಂಥದ್ದು ಯಾವುದು ಅಂತಂದಾಗ ಮಾಯಾ ಜಿಂಕೆ. ಮಾಯಾ ಜಿಂಕೆದಾಗ ಮಾ ಸಾ ಮಾಯಾ ಯಾವುದಿಲ್ಲವೋ ಅದು ಇಡೀ ಜಗತ್ತಿನಲ್ಲಿ ಇದುವರೆಗೂ ಕಂಡಿಲ್ಲ. ಬಂಗಾರದ ಜಿಂಕೆ ಇಂಥದ್ದು ನನ್ನ ಹತ್ರ ಇರಬೇಕು ಅನ್ನುವಂಥ ಭ್ರಮೆ ಹುಟ್ಟಿಸುವಂಥದ್ದನ್ನೇ ಮಾಯೆ ಅಂತ ಕರೆಯೋದು, ಅಧ್ಯಾಸ ಅಂತ ಕರೆಯೋದು. ಹಾಗಾಗಿ ಭ್ರಮೆ ಹುಟ್ಟಿಸುವಂಥದ್ದು ಹೊರಗಿತ್ತು, ಮನಸ್ಸಿನಲ್ಲಿ ಅಪರಿಪೂರ್ಣವಾಗಿ ಊರಿರ್ಲಿಲ್ಲ. ಎಲ್ಲವನ್ನ ಬಿಟ್ಟಿದ್ದಾಳೆ ಅವಳು. ಶೂರ್ಪಣಖಿವರೆಗೂ ಅಂತಲ್ಲ, ಅಯೋಧ್ಯೆಯನ್ನ ಬಿಟ್ಟು ಬರುವಾಗ ಎಲ್ಲವನ್ನ ಬಿಟ್ಟು ಬಂದಿದ್ದಾಳೆ. ಅಂದ್ರೆ ಸಾಧಾರಣವಾಗಿ ಎಲ್ಲವನ್ನ ಬಿಟ್ಟಿದ್ದಾಳೆ. ಅದು ಎಲ್ಲವನ್ನ ಬಿಟ್ಟಾಗ ಯಾವುದೋ ಒಂದು ಸಣ್ಣದು ಸಾಧಕನ ಜೀವನದಲ್ಲಿ ಇರುತ್ತಲ್ಲ, ಎಲ್ಲವನ್ನ ಬಿಟ್ಟರು ಒಂದು ವಿ ಡೋಂಟ್ ನೋ ಯಾವ ಟೈಮಲ್ಲಿ ಹೊರಗೆ ಬರುತ್ತೆ ಅಂತ. ಆ ಟೈಮಲ್ಲಿ ಹೊರಗೆ ಬಂತು. ಯಾಕೆ ಬಂತು ಹೇಳಲಿಕ್ಕೆ ಕಷ್ಟ, ಯಾಕಂದ್ರೆ ಸೀತೆ ಹೇಳ್ತಾಳೆ ಯಾಕೆ ಬಂತು ಅಂತ. ಸೊ ಅದಕ್ಕೆ ಹೇಳಲಿಕ್ಕೆ ಕಷ್ಟ, ಬಟ್ ಬರೋದು ಸಹಜ. ಸಾಧಕನ ದೃಷ್ಟಿಯಲ್ಲಿ ನೋಡೋದಾದ್ರೆ ಹಲವಾರು ಜನ್ಮಾಂತರಗಳಿಂದ ಇರುವಂತಹ ಸಂಸ್ಕಾರಗಳಿರ್ಬೋದು, ಅಥವಾ ಮುಂದೆ ಇರುವಂತದ್ದು ಅಷ್ಟು ನಮ್ಮನ್ನ ಕ್ಯಾಪ್ಟಿವೇಟಿಂಗ್ ಆಗಿರಬಹುದು. ಸೊ ಆ ದೃಷ್ಟಿಯಿಂದ ಮನಸ್ಸಿಗೆ ಹೇಳೋ ಸಾಧ್ಯತೆಗಳಿರುತ್ತೆ ಸಾಧಕನ ದೃಷ್ಟಿ. ಯಾರೋ ಒಬ್ರು ಪ್ರಶ್ನೆ ಕೇಳಿದರೆ, ಕೈಕೇಯಿಗೆ ಪಶ್ಚಾತ್ತಾಪ ಆಗಿರಬಹುದಾ, ಮಂತ್ರಿಗೆ ಶಿಕ್ಷೆ ಆಗಿರಬಹುದಾ ಅಂತ. ಮಂತ್ರಿಗೆ ಶಿಕ್ಷೆ ಆಗಿಲ್ಲ, ಕೈಕೇಯಿಗೆ ಪಶ್ಚಾತ್ತಾಪ ಆಯ್ತು. ಪಶ್ಚಾತ್ತಾಪ ಆಗುವಾಗ ಯಾವಾಗ ಆ ರೀತಿ ಆದ್ನೋ ಆಗಲೇ ಅವಳು ಒಪ್ಪಿಕೊಂಡ್ಲು. ಆದ್ರೆ ಮನಸ್ಸಲ್ಲಿ ಒಪ್ಪಿಕೊಂಡಿದ್ಲು. ಆದ್ರೆ 14 ವರ್ಷ ಆದ ನಂತರ
ರಾಮಚಂದ್ರನನ್ನ ಅಯೋಧ್ಯೆಗೆ ಒಳಬರ ಮಾಡ್ಕೊಳ್ಳೋದಕ್ಕೆ ಬರುವಾಗ ಕೈಕೇಯಿಯು ಕೂಡ ಖುಷಿಯಾಗಿ ಮಾಡ್ಕೊಳ್ತಾಳೆ. ಹಾಗಾಗಿ ಪಶ್ಚಾತ್ತಾಪ ಆಗಿತ್ತು ಅಂತ ಬರುತ್ತೆ. ಮಂತ್ರಿಗೆ ಶಿಕ್ಷೆ ಆಗಿರುವಂತಹ ವಿಷಯ ಇಲ್ಲ. ಮೋಸ್ಟ್ಲಿ ಏನಾದ್ರು ಕೈಕೇಯಿ ಮಾಡಿರಬಹುದು ರೆಫರೆನ್ಸ್. ಅದರ ಮುಂದಿನ ಪ್ರಶ್ನೆ ಕೂಡ, ಇಫ್ ಸಾಧನೆ ಇಸ್ ದ ಗೋಲ್, ವೈ ಗಿವ್ ಇಂಪಾರ್ಟೆನ್ಸ್ ಟು ಮಾಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಾಧನಾ ಇಸ್ ದ ಗೋಲ್, ವೈ ಗಿವ್ ಇಂಪಾರ್ಟೆನ್ಸ್ ಟು ಮಾಯಾ? ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಲ್ಲ, ಅದು ಸಹಜವಾಗಿ ಮಾಡತ್ತೆ. ಈಗ ಸಾಧಕನಾಗಿದ್ದವನ್ಗೆ ಬೇಕು ಇರುತ್ತೆ. ಯಾವುದು ಬೇಕು? ಎಲ್ಲವೂ. ಸಾಧಕನಲ್ಲಿ ಎರಡು ಮನಸ್ಸಿರುತ್ತೆ. ನಾವೇ ಹೇಳ್ತೀವಲ್ಲ, ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಯುದ್ಧ ನಡೀತಾ ಇದೆ, ಒಳ್ಳೆಯದು ಕೆಟ್ಟದು. ಉತ್ತಮವಾದಂತಹ ಲಕ್ಷ್ಯವನ್ನ ಹಿಡಿದಂತಹ ಭಗವಂತ ಒಂದ್ ಕಡೆ, ಇನ್ನೊಂದು ಪ್ರಪಂಚ ಒಂದ್ ಕಡೆ. ಈ ಎರಡರ ವಿರುದ್ಧವೂ ಕೂಡ ಒಂದಷ್ಟು ಘರ್ಷಣೆಗಳು ನಡೀತಾನೆ ಇರುತ್ತೆ. ಈ ಎರಡೂ ನಡೀತಾ ಇದ್ದಾಗ ಸಾಧನೆಯನ್ನ ನಾವು ಹೆಚ್ಚು ಲಕ್ಷ್ಯ ಮನವನ್ನ ಮಾಡಿದಾಗ ಅದು ಆ ದಿಕ್ಕಿನಲ್ಲಿ ಹೋಗುತ್ತೆ. ಆದ್ರೆ ವ್ಯಾವಹಾರಿಕವಾಗಿ ನೋಡಿದಾಗ ಪ್ರಪಂಚವನ್ನು ಕೂಡ ನಾವು ಅನುಭವಿಸ್ತಾ ಇರ್ತೀವಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಮಾಯಾ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ ಅಂತಲ್ಲ. ಮಾಯಾ ಅಂತ ಅಂದಾಗ ಅದು ನಮ್ಮನ್ನ ಭ್ರಮೆಗೆ ಒಳಪಡಿಸುತ್ತೆ. ಯಾವ ರೀತಿಯಲ್ಲಿ? ನಿನಗೆ ಇಲ್ಲೂ ಖುಷಿ ಸಿಗ್ತಾ ಇದೆಯಲ್ಲ ನೋಡು, ನೀನ್ ಅಲ್ಲೇನೋ ಸಿಗತ್ತೆ ಅಂತ ಪ್ರೈ ಮಾಡ್ತಾ ಇದೀಯಾ. ನಿನ್ ಜಾಮೂನ್ ತಿಂದ್ರೆ ಖುಷಿ ಸಿಗಲ್ವಾ? ಯೋಚನೆ ಮಾಡು. ನೀನ್ ಟ್ರಾವೆಲ್ ಮಾಡಿದ್ರೆ ಖುಷಿ ಆಗಲ್ವಾ? ಯೋಚನೆ ಮಾಡು. ನೀನ್ ಅವ್ರ ಜೊತೆ ಇದ್ರೆ ಖುಷಿ ಆಗಲ್ವಾ? ನೀನ್ ಈ ಮೂವಿ ನೋಡೋದ್ರೆ ಇಷ್ಟ ಆಗಲ್ವಾ? ಈ ರೀತಿಯಲ್ಲಿ ನಮ್ಮ ಒಳಗಿನ ಒಂದು ಸಣ್ಣ ಸಣ್ಣ ಅನುಭವಗಳನ್ನ ಮೇಲಕ್ಕೆ ತಂದು ಇದರಿಂದ ನನಗೆ ಖುಷಿ ಇದೆ ಎನ್ನುವಂತಹ ಭ್ರಮೆಯನ್ನ, ಅದು ಭ್ರಮೆ ಅಂದ್ರೆ ಆ ಮೊಮೆಂಟರಿ ಖುಷಿಯನ್ನ ಎವರ್ ಲಾಸ್ಟಿಂಗ್ ಅನ್ನುವಂತಹ ರೀತಿಯಲ್ಲಿ ಅದು ತೋರ್ಸೋದು ತಪ್ಪಲ್ಲ. ಮೊಮೆಂಟರಿ ಖುಷಿ ಮುಂದೆ ಬರುತ್ತೆ, ಹೌದಲ್ವಾ? ಇದನ್ನ ಒಂದು ಸರಿ ಮಾಡ್ಬೇಡ, ಆಮೇಲೆ ಮಾಡ. ಇವಾಗ ಸೀತೆ ಕೂಡ ಅಷ್ಟೇ, ರಾಮನನ್ನ ಲೈಫ್ ಲಾಂಗ್ ಬಿಡ್ತೀನಿ ಅಂತ ಹೇಳಿಲ್ಲ. ಇದು ಒಂದ್ಸರಿ ಜಿಂಕೆ ಬರ್ಲಿ, ರಾಮನ್ ಜೊತೆ ಮತ್ತೆ ಇದ್ದೇ ಇರ್ತೀನಲ್ಲ. ರಾಮನೇನ್ ಬಿಟ್ಟು ಹೋಗ್ತಾ ಇಲ್ವಲ್ಲ, ಅವ್ಳಿಗೇನ್ ಗೊತ್ತಿತ್ತ ಅವನ್ ಕರ್ಕೊಂಡು ಹೋಗ್ತಾನೆ ಅಂತ, ಕಿಡ್ನಾಪ್ ಮಾಡ್ತಾನೆ ಅಂತ? ಇಲ್ಲ. ಅದು ಇರ್ಲಿ, ರಾಮನೂ ಇರ್ಲಿ. ಯಾವಾಗ ನಮ್ಗೆ ಭೋಗವೂ ಬೇಕು ಯೋಗವೂ ಬೇಕು ಅಂತ ಸಿಗೋದಿಲ್ಲ, ಕಾಮನೂ ಬೇಕು ರಾಮನೂ ಬೇಕು ಅಂದ್ರೆ ಆಗೋದಿಲ್ಲ. ಆದ್ರೆ ಆ ಸಾಧಕನ ಮನಸ್ಸು ಹಲವಾರು ಸರಿ ಈ ಎರಡೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇರುತ್ತೆ. ಯಾವುದರ ಸಂಸ್ಕಾರ ಇರುತ್ತೆ ಮತ್ತು ಯಾವುದರ ಶಕ್ತಿ, ನಮ್ಮ ಒಂದು ವಿಲ್ ಪವರ್ ಇರೋದು, ಇನ್ನೊಂದು ಸಂಸ್ಕಾರ. ಈ ಎರಡರ ಘರ್ಷಣೆಯಲ್ಲಿ ಯಾವ್ದು ಗೆಲ್ಲುತ್ತೆ ಅನ್ನುವಂಥದ್ದು ಆ ಸಾಧಕನ ಪರಿಶ್ರಮ ಮತ್ತು ಪೂರ್ವಕರ್ಮ ಎರಡರ ಮೇಲೆ ನಿಂತಿರುತ್ತೆ. ಎರಡೂ ಕೂಡ ಮುಖ್ಯ ಆಗುತ್ತೆ. ರಾಜ ದಶರಥನಿಗೆ ಉಪದೇಶ ಮಾಡಿದಂತಹ ಮಂತ್ರಿಯ ಹೆಸರು ಅಥವಾ ಋಷಿಯ ಹೆಸರು ಸುಮಂತ್ರ ಅಂತ. ಅವನು ಮುಖ್ಯಮಂತ್ರಿ ಆಗಿದ್ದಂಥವನು. ಆ ಸ್ಥಾನದಲ್ಲಿ ಸುಮಂತ್ರ ಅಂದಾಗ ಒಳ್ಳೆ ಉಪದೇಶವನ್ನ ಕೊಡುವಂಥವನು. ಇವನ್ನ ರಾಮನನ್ನ ಕರ್ಕೊಂಡ್ಬರೋದಕ್ಕೆ, ರಾಮ ವಾಪಸ್ ಕಾಡಿಗೆ ಹೋಗೋದಕ್ಕೆ, ವಾಪಸ್ ಕಾಡಿನ ಬರೋದಕ್ಕೆ, ದಶರಥನ ಪ್ರಮುಖವಾದಂತಹ ಎಲ್ಲ ಕಾರ್ಯದಲ್ಲೂ ಕೂಡ ಸುಮಂತ್ರ ಉಪದೇಶ ಕೊಡ್ತಾ ಇದ್ದಾನೆ. ಅದು ಆಕ್ಚುಲಿ ಹೇಳ್ಬೇಕು, ಋಷಿ ಅಲ್ಲ, ಮಂತ್ರಿ. ಪ್ರಮೋದ್ ಸರ್, ಸಮಯ ಆಗಿದೆ. ಇನ್ನೊಂದು ಈ ಕ್ವಶನ್ ಇದೆ. ಸೀತೆ ಸಾಧಕಿ ಆಗಿರುವುದರಲ್ಲಿ ಸೋತಳೆ, ಎಲ್ಲೋ ಒಂದು ಕಡೆ ಕೈಕೇಯಿಯನ್ನು ಪ್ರತಿನಿಧಿಸುತ್ತಾಳ ಅಂತ ಮಮತಾ ಅವರು ಕೇಳಿದ್ದಾರೆ. ಸೀತೆ ಸಾಧಕಿ ಆಗಿರುವುದರಲ್ಲಿ ಸೋತಿಲ್ಲ. ಯಾಕಂದ್ರೆ ನಾಳೆ ನೋಡ್ತೀವಿ, ಸಾಧಕ ಅಂತಂದ್ರೆ ಮೇಲು ಕೀಳು ಇರುತ್ತೆ, ಏರು ಮೇರು ಹಾಗೆ ಆಗತ್ತೆ. ಏರು ಬೇರು ಆಗೋದೇನೆ ಸಾಧನೆ ಅನ್ನೋದು. ಯಾವಾಗಲೂ ಒಂದೇ ರೀತಿಯಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿನ ಸಂಸ್ಕಾರ ಹಂಗ ಅಂದ್ಬಿಟ್ಟಿದ್ರೆ ನೀವು ಅಂತಿದೆ ಅವ್ರಿಗಾಗತ್ತೆ ಸರ್, ಯಾಕಂದ್ರೆ ಸೀತೆ ಅವಳು ಅಂತ. ನಮ್ಮ ಜೀವನದಲ್ಲಿ ಕಷ್ಟ ಅಂತ. ಸೀತೆ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ನಮ್ಮಲ್ಲಿರುವಂತಹ ಸಾಧಕನನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ನಾವು ಹೇಗೆ 100 ಸರಿ ಬೀಳ್ತೀವೋ ಅವಳು 1 ಸರಿ ತೋರಿಸಿದ್ದಾಳೆ ಸೂಚ್ಯವಾಗಿ. ಆದ್ರೆ ಅವಳು ಸೋತಿಲ್ಲ. ಯಾಕೆಂದ್ರೆ ನಾಳೆ ನೋಡ್ತೀವಿ ನಾವು ಸೀತೆ ಯಾವ ರೀತಿ ಇದ್ದು ಮತ್ತೆ ರಾಮನ ಜೊತೆ ಸೇರಿ ಸೀತಾರಾಮನಾಗ್ತಾರೆ. ಪರಮಾತ್ಮ ಅಂದ್ರೆ ಆತ್ಮಾನ್ವೇಷಣೆಯನ್ನ ಮಾಡಿ ಪರಿಪೂರ್ಣತೆಯನ್ನು ಹೇಗೆ ಪಡಿತಾಳೆ ಅನ್ನೋದು ನಾಳೆ ನೋಡ್ತೀವಿ. ಸೀತೆ ಸೋತಿಲ್ಲ, ಸೀತೆ ಕೈಕೇಯಿಯಂತೆ ಅಲ್ಲ. ಆದ್ರೆ ಒಂದು ಕ್ಷಣದಲ್ಲಿ ಮನಸ್ಸು ಜಾರಿದ್ದು ನಿಜ, ಅದನ್ನ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಮನಸ್ಸು ಒಂದು ಸರಿ ಜಾರಿದ ಕ್ಷಣ ಸೋತರು ಅಂತಲ್ಲ. ಯಾಕಂದ್ರೆ ನಾವು ನಿನ್ನೆ ನೋಡಿದ್ವಿ, ಮೊನ್ನೆ ವಾಲ್ಮೀಕಿಯಂತೆ ರತ್ನಾಕರನಾಗಿ ದರೋಡೆಕೋರನಾಗಿದ್ದವನ್ನೇ ನಾವು ಸೋತರು ಅಂತ ಹೇಳಲ್ಲ. ಮತ್ತೆ ಮುಂದೆ ಇರುವಾಗ ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್ ಅಂದಾಗ ಇಲ್ಲಿ ಒಂದು ಕ್ಷಣ ಆ ಲಕ್ಷ್ಯವನ್ನ ಬಿಟ್ಟಿದ್ದು, ಆ ವಿಮುಖರಾಗಿದ್ದು, ಅದರಿಂದ ಆದಂತದನ್ನ ನಾವಿಲ್ಲಿ ಗಮನಿಸಿದೀವಿ. ಸೊ ಹಾಗಾಗಿ ಸೋತಿಲ್ಲ. ಇನ್ನೊಂದು ಯಾರೋ ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾರೆ, ನೋಡೋಣ. ಗುಹನ ಬಗ್ಗೆ ವಿಶೇಷವೇನಾದರೂ ತಿಳಿಸಿ ಅಂತ ಹೇಳಿ ಸಂಧ್ಯಾ ಅನ್ನುವಂಥವ್ರು ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಯಾರೋ ಅನ್ಮ್ಯೂಟ್ ಮಾಡ್ಕೊಡ್ತಾರೆ. ಗುಹನ ಬಗ್ಗೆ ಆಮೇಲೆ ಗುಹಾ ಅನ್ನುವಂಥದ್ರ ಅರ್ಥ ಕೂಡ ಬರುತ್ತೆ. ಗುಹಾ ಅಂತ ಅಂದಾಗ ಒಂದು ರೀತಿಯಲ್ಲಿ ಗುಹೆ, ಅರಣ್ಯ, ನದಿಯಿಂದ ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾ ಇರೋಂಥ ಗುಹೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಗುಹಾ ಅನ್ನೋನು ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಎಲ್ಲಿಂದ? ಅಯೋಧ್ಯೆಯಿಂದ. ಸೊ ಹಾಗಾಗಿ ಗುಹೆಯ ಪ್ರಕಾರ ಅವನೇ ಹೇಳ್ತಾನೆ, ನಾನು ನಿಮ್ಗೆ ಅಂಬಿಗನಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ರೀತಿ ಅಂದಾಗ ಅಯೋಧ್ಯೆಯಿಂದ ಅರಣ್ಯಕ್ಕೆ.
ಅಂದ್ರೆ ಮೋಕ್ಷ ಭೂಮಿಯಿಂದ ನಿಮ್ಮನ್ನ ಸಂಸಾರ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆದ್ರೂ ಅಲ್ಲೂ ನಾನು ನಿಮಗೆ ಸಹಾಯ ಮಾಡಬಲ್ಲೆ ಅನ್ನುವಂತಹ ಒಂದು ಸಂಕೇತವನ್ನ ತೋರಿಸೋದು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸರ್, ಒಂದ್ ರೀತಿಯಿಂದ ಅದೇ ಹೇಳ್ಬೋದಲ್ಲ, ಸೀತಾ ಅವರು ಮಿಸ್ಟೇಕ್ ಮಾಡಿದ್ಕೆ ಸ್ವರ್ಣ ಡಿಯರ್ ಹಿಂದೆ ಹೋಗಿದ್ದು ಮತ್ತೆ ಲಕ್ಷ್ಮಣನಿಗೆ ಕಳ್ಸಿದ್ದು ಜಸ್ಟ್ ಸೆಟ್ ಅನ್ ಎಕ್ಸಾಂಪಲ್. ನಮ್ಗೆ ನಾವು ಒಂಚೂರು ಈಚೆ ಆಚೆ ಆದ್ರೆ ದಿಸ್ ಕ್ಯಾನ್ ಬಿ ದ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ಬೋದಲ್ಲ ಸರ್? Definitely, that's what I told. She is just representing our sadhana, sadhaka's life, where we have many pitfalls, where we have many desires. ನಾವಿಲ್ಲಿ ಅರ್ಥ, she is representing us. ಅವಳು ಒಂದರಿಂದ ಇಷ್ಟರ ಮಟ್ಟಿಗಾದ್ಲು, ನಮಗ್ ಸಾವಿರಾರು ಇಟ್ಕೊಂಡಿದೀವಿ, ನಾವ್ ಯಾವ ರೀತಿ ಆಗ್ಬಹುದು ಯೋಚನೆ ಮಾಡಿ. ಶಿ ಇಸ್ ರೆಪ್ರೆಸೆಂಟಿಂಗ್ ಅಸ್. ನಮ್ಮಲ್ಲಿರುವಂತಹ ಸಾಧನೆಯನ್ನ ಅಲ್ಲಿ ಸೂಚ್ಯವಾಗಿ ತೋರಿಸ್ತಾ ಇರೋದು. ಹಾಗಾಗಿ ನಾವಿಲ್ಲಿ ಅವಳು ಬಿದ್ಲು, ಜಗನ್ಮಾತೆ ಬಿದ್ಲು ಈ ದೃಷ್ಟಿಯಲ್ಲಿ ನೋಡದೆ ಸಾಧಕನಾಗಿರೋ ಬಿಡುವುದು ಸಹಜ. ನಾನು ಬಿದ್ದಿದ್ದೀನಿ, ಯಾಕಂದ್ರೆ ಇವತ್ತು ನಾನು ಇಲ್ಲಿ ಇನ್ನೂ ಇದ್ದೀನಿ, ಹಲವಾರು ಆಸೆಗಳು ಎಲ್ಲ ಇದೆ, ಅದು ಹೇಳೋದಕ್ಕೆ ಸಾಧ್ಯ ಇದೆ. ನಾಳೆ ಅವಳು ಹೇಗೆ ಆತ್ಮಾನ್ವೇಷಣೆಯ ಪ್ರಯಾಣ ಮಾಡ್ತಾಳೋ ನಾನು ಮಾಡ್ತೀನಿ ಅಂತ ತಿಳಿಸೋದಕ್ಕೆ ಸೀತೆ ನಿಂತಿರುವಂತ. ಕೊನೆಯ ಪ್ರಶ್ನೆ ತಗೋಣ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಅತ್ಯದ್ಭುತವಾಗಿ ಹೇಳ್ತಾ ಇದ್ದೀರಾ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ಅದ್ರ ಬಗ್ಗೆ ಇಲ್ಲ, ಹಂಗ ಅದು ಯಾಕೆ ಆತರ, ಮತ್ತೆ ಬೇರೆಯವರೆಲ್ಲ ಯಾಕೆ ಆತರ ಬರ್ತಿದ್ದಾರೆ ಅಂದ್ರೆ ವಾಲ್ಮೀಕಿ ಅವ್ರು ಅಲ್ಲಿ ಏನನ್ನ ಇದ್ ಮಾಡಿದ್ದಾರೆ? ವಾಲ್ಮೀಕಿಗಳ ಬಗ್ಗೆ ಹೆಚ್ಚು ಹೋಗಿಲ್ಲ. ವಾಲ್ಮೀಕಿಗಳಿಗೆ ಅಂದ್ರೆ ಲಕ್ಷ್ಮಣ ಇದ್ದ ಮೇಲೆ ಮುಗೀತು ಅಂತ ಹೇಳಿ ಲಕ್ಷ್ಮಣ ಹೊರಡುವಾಗ ಆ ತರದನ್ನೇನಿ ಯೋಚನೆ ಮಾಡಿಲ್ಲ. ಬಟ್ ಅವನಿಗೂ ಅನಿಸ್ತು, ಯಾಕಂದ್ರೆ ಇದು ಯಾವ್ದೋ ರೀತಿಯ ಒಂದು ದುಷ್ಟರ ಚಿಂತನೆಗಳು ನಡೀತಾ ಇರೋದ್ರಿಂದ ಅವನು ಒಂದು ವಾರ್ನಿಂಗ್ ಮೆಸೇಜ್ ನ ಕೊಟ್ಟು ಹೋಗ್ತಾನೆ ಅಂತ ವಾಲ್ಮೀಕಿ ರಾಮಾಯಣ ಬರುತ್ತೆ. ಲಕ್ಷ್ಮಣ ರೇಖೆ ಬರೀಲಿಲ್ಲ ಅಂತ ಹೇಳಿಲ್ಲ, ಹಾಗಂತ ಬರ್ದಿದೆ ಅನ್ನೋ ವಿಷಯ ಬಂದಿಲ್ಲ. ಹಾಗಾಗಿ ಮುಂದೆ ಬಂದಂತಹ ರಾಮಚರಿತ ಮಾನಸದಲ್ಲಿ, ಅಧ್ಯಾತ್ಮ ರಾಮಾಯಣದಲ್ಲಿ ಆ ಲಕ್ಷ್ಮಣ ರೇಖೆಯ ಒಂದು ಉಲ್ಲೇಖ ಬರುತ್ತೆ. ಹಾಗಾಗಿ ಅಲ್ಲಿ ಬರ್ದಿಲ್ಲ ಅನ್ನೋದಕ್ಕೆ ನಮಗಿಲ್ಲ, ಬರ್ದಿದೆ ಅನ್ನೋದಕ್ಕೂ ಉಲ್ಲೇಖ ಇಲ್ಲ. ಬಟ್ ಬರ್ದಿದೆ ಉಲ್ಲೇಖ ಇಲ್ಲದೇನನ್ನ ತಗೊಳ್ಬಹುದು. ಹಾಗಂತ ನಾವು ಆ ಲಕ್ಷ್ಮಣ ರೇಖೆ ಇತ್ತು ಅಂತ ಅನ್ಕೊಂಡ್ರು ತಪ್ಪೇನೂ ಇಲ್ಲ. ಇಟ್ ಇಸ್ ನಾಟ್ ಅಗೇನ್ಸ್ಟ್ ವಾಲ್ಮೀಕಿ ರಾಮಾಯಣ. ಸೊ ಹಾಗಾಗಿ ವಾಲ್ಮೀಕಿಗಳು ಬರ್ದಿಲ್ಲ, ಮೋಸ್ಟ್ಲಿ ಲಕ್ಷ್ಮಣ ಬರೀದಲೇ ಇರಬಹುದು, ಅಥವಾ ಬರ್ದಿದ್ದನ್ನ ವಾಲ್ಮೀಕಿಗಳು ಇದು ಸಹಜವಾಗಿರುವಂತದ್ದು ಬಿಟ್ಟಿರ್ಬೋದು. ಕಾರಣಗಳು ಏನಿರ್ಬೋದು, ರೆಫರೆನ್ಸ್ ಅಂತೂ ಇಲ್ಲ. ಓಕೆ, ಸೊ ನಿಲ್ಲಿಸ್ಬೋದಾ ಸ್ನೇಹಾಜಿ? ಹಾ, ಸಮಯ ಆಗಿದೆ, ನಿಲ್ಲಿಸಬಹುದು. ಎಲ್ಲರೂ ಕೂಡ ಇವತ್ತು ನಾವು ನೋಡಿದ್ದೀವಿ ಸೀತೆಯ ಸಾಧನೆಯನ್ನ ಯಾವ ರೀತಿ ಟ್ರೈನ್ ಮಾಡಿದಾನೆ ರಾಮ ಅನ್ನೋದನ್ನ ನೋಡಿ. ಆದ್ರೂ ಎಲ್ಲ ಟ್ರೈನಿಂಗ್ ಅಲ್ಲಿ ಅದ್ಭುತವಾಗಿ ಪಾಸ್ ಆಗಿ ಒಂದು ಕ್ಷಣ ವಿಮುಖಳಾಗಿ ಪತನ ಹೊಂದಿರುವಂತಹ ಸೀತೆಯನ್ನ ನಾಳೆ ಕೊನೆಯ ದಿನ ರಾಮನವಮಿಯ ದಿನ ಸೀತಾರಾಮರ ಮಿಲನವಾಗೋದ್ರ ಜೊತೆಗೆ ರಾಮ ಪಟ್ಟಾಭಿಷೇಕ ಆಗತ್ತೆ. ಸೊ ಹಾಗಾಗಿ ನಾಳೆ ಎಲ್ಲರೂ ಕೂಡ ನೀವು ಮನೆಯಲ್ಲಿ ಪಾನಕ, ಕೋಸಂಬರಿ ಏನ್ ಮಾಡ್ತಿರೋ ಇಲ್ಲಿ ಜ್ಞಾನ ಪ್ರಸಾದವನ್ನ ಸ್ವೀಕಾರ ಮಾಡೋದಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳ್ತಾ ಪ್ರಾರ್ಥಿಸ್ಕೊಳ್ತಾ ಮುಗಿಸ್ತೀನಿ. ಧನ್ಯವಾದ ಸ್ನೇಹ.